ಟೆರರಿಸ್ಟ್ ತಹಾವುರ್ ರಾನಾನನ್ನು ಭಾರತಕ್ಕೆ ಅಮೆರಿಕದಿಂದ ಎಳ್ಕೊಂಡು ಬರಲಾಗಿದೆ. 2008ರಲ್ಲಿ ಮುಂಬೈಯಲ್ಲಿ 166 ಮಂದಿಯನ್ನು ಹತ್ಯೆ ಮಾಡಿದ ಆರೋಪ ಈತನ ಮೇಲಿದೆ. ಈತನನ್ನು 2009ರಲ್ಲಿ ಅಮೆರಿಕ ಬಂಧಿಸಿತ್ತು. ಇದಕ್ಕೆ 2 ಕಾರಣಗಳಿತ್ತು. ಒಂದು, ಮುಂಬೈ ಮೇಲಿನ ದಾಳಿ. ಆದರೆ ಇನ್ನೊಂದು, ಪ್ರವಾದಿ ಮುಹಮ್ಮದರನ್ನು ಅವಮಾನಿಸುವ ಕಾರ್ಟೂನ್ ಬಿಡಿಸಿದ್ದ ಡೆನ್ಮಾರ್ಕ್ನ ಜಿಲ್ಲ್ಯಾಂಡ್ ಪೋಸ್ಟನ್ ಪತ್ರಿಕೆಯ ಕಚೇರಿಯ ಮೇಲೆ ದಾಳಿ ಮಾಡಲು ಸಂಚು ನಡೆಸಿದ್ದಾನೆ ಅನ್ನುವ ಆರೋಪ. ಆದರೆ ಅಮೆರಿಕದ ನ್ಯಾಯಾಲಯ ಈತನ ಮೇಲಿನ ಮುಂಬೈ ದಾಳಿಯ ಆರೋಪದಿಂದ ಖುಲಾಸೆಗೊಳಿಸಿತ್ತು. ಈತ ಮೊದಲು ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡಿದ್ದ. 1990ರಲ್ಲಿ ಈತ ಕೆನಡಾಕ್ಕೆ ವಾಸ ಬದಲಾಯಿಸಿದ. ಅಲ್ಲಿಯದ್ದೇ ಪೌರತ್ವವನ್ನು ಪಡ್ಕೊಂಡ. ಈತ ಈಗ ಪಾಕಿಸ್ತಾನದ ಪ್ರಜೆಯಾಗಿ ಉಳಿದಿಲ್ಲ, ಕೆನಡಾದ ಪೌರತ್ವವನ್ನಷ್ಟೇ ಉಳಿಸಿಕೊಂಡಿದ್ದಾನೆ. 2013ರಲ್ಲಿ ಈತನಿಗೆ ಅಮೆರಿಕದ ನ್ಯಾಯಾಲಯ 14 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು. ಮುಂಬೈ ದಾಳಿಯಲ್ಲಿ ಈತನಿಗೆ ನೇರ ಪಾತ್ರ ಇಲ್ಲ, ಆದರೆ ಹೆಡ್ಲಿಗೆ ಈತ ಬೆಂಬಲ ನೀಡಿದ್ದಾನೆ ಎಂದು ಅಮೆರಿಕದ ಕೋರ್ಟ್ ಹೇಳಿತ್ತು. ಆದರೆ ದೇಶದ ಟಿವಿ ಮೀಡಿಯಾಗಳು ಈತನ ಗಡೀಪಾರನ್ನು ಮಹಾನ್ ಸಾಧನೆ ಎಂಬಂತೆ ಬಿಂಬಿಸ್ತಾ ಇದೆ. ಮೋದಿ ಸರ್ಕಾರದ ಯಶಸ್ಸಾಗಿ ವ್ಯಾಖ್ಯಾನಿಸ್ತಾ ಇದೆ. ಆತನಿಗೆ ಬಿರಿಯಾನಿ ಕೊಡಬೇಡಿ, ಜೈಲಲ್ಲಿಟ್ಟು ರುಬ್ಬಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಆದರೆ ನಿಜವಾಗಿ ಭಾರತಕ್ಕೆ ಬೇಕಾಗಿದ್ದುದು ಈ ರಾಣಾ ಅಲ್ಲ, ಇಡೀ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತನೂ ಅಲ್ಲ, ಆತನೇ ಡೇವಿಡ್ ಹೆಡ್ಲಿ. ಆದರೆ ತಹಾವುರ್ ರಾನಾನನ್ನು ತೋರಿಸಿ ಸಂಭ್ರಮಿಸ್ತಾ ಇರುವ ಮೀಡಿಯಾಗಳು ಈ ಸತ್ಯವನ್ನು ಹೇಳ್ತಾನೇ ಇಲ್ಲ. ಯಾಕೆಂದರೆ ಹೆಡ್ಲಿಯನ್ನು ಭಾರತಕ್ಕೆ ಗಡೀಪಾರು ಮಾಡಲ್ಲ ಎಂದು ಅಮೆರಿಕ ನೇರವಾಗಿಯೇ ಹೇಳಿದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಈಗಾಗಲೇ ಹೇಳಿದೆನಲ್ಲ, ನಿಜವಾಗಿ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಡೇವಿಡ್ ಹೆಡ್ಲಿ. ಈತ ಪಾಕಿಸ್ತಾನಿ ಮೂಲದ ಅಮೆರಿಕನ್ ನಾಗರಿಕ. ಈತನ ತಾಯಿ ಅಮೆರಿಕನ್, ತಂದೆ ಪಾಕಿಸ್ತಾನಿ. 1998ರಲ್ಲಿ ಪಾಕಿಸ್ತಾನದಿಂದ ಅಮೆರಿಕಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾಗ ಈತ ಸಿಕ್ಕಿಬಿದ್ದಿದ್ದ. 2 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ. 2008ರ ಮುಂಬೈ ದಾಳಿಗಿಂತ ಮೊದಲು ಈತ 5 ಬಾರಿ ಭಾರತಕ್ಕೆ ಬಂದಿದ್ದ. 2009ರಲ್ಲಿ ಈತನನ್ನು ಅಮೆರಿಕ ಬಂಧಿಸಿತ್ತು. ಮಾತ್ರ ಅಲ್ಲ, ಈಗ ಅಮೆರಿಕದಲ್ಲಿ 35 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ನಿಜವಾಗಿ ಭಾರತಕ್ಕೆ ಬೇಕಾಗಿದ್ದುದು ಈ ಹೆಡ್ಲಿ. ಆದರೆ ಅಮೆರಿಕ ಈತನನ್ನು ಭಾರತಕ್ಕೆ ಹಸ್ತಾಂತರಿಸಲು ನಿರಾಕರಿಸ್ತಾ ಇದೆ. ಇದಕ್ಕೆ ಕಾರಣ ಆತನ ಜೊತೆ ಮಾಡಿಕೊಂಡಿರುವ ಒಪ್ಪಂದ. ಮುಂಬೈ ದಾಳಿಗೆ ಸಂಬಂಧಿಸಿ ರಾಣಾ ಕಿರು ಬೆರಳು ಮಾತ್ರ, ಇಡೀ ದೇಹವಾಗಿದ್ದವನು ಈ ಹೆಡ್ಲಿ ಎಂದು ಕೇಂದ್ರ ಗೃಹ ಖಾತೆಯ ಮಾಜಿ ಕಾರ್ಯದರ್ಶಿ ಜಿ.ಕೆ. ಪಿಲ್ಲೈ ಹೇಳಿರುವುದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹೆಡ್ಲಿ ಅನ್ನುವುದು ಅಮೆರಿಕಕ್ಕೂ ಗೊತ್ತಿತ್ತು. ಆದರೂ ಅದು ಆತನನ್ನು ಉದ್ದಕ್ಕೂ ರಕ್ಷಿಸುತ್ತಾ ಬಂದಿದೆ. ಅಮೆರಿಕ ಮತ್ತು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯ ನಿರ್ದೇಶನದಂತೆ ಆತ ಕೆಲಸ ಮಾಡಿದ್ದ. ಆದ್ದರಿಂದಲೇ ಆತನನ್ನು ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆಯಿಂದ ಅಮೆರಿಕ ದೂರ ನಿಂತಿದೆ ಎಂದು ಈ ಪಿಲ್ಲೈ ಹೇಳಿದ್ದಾರೆ. ಮುಂಬೈ ದಾಳಿಯ ಬಳಿಕವೂ ಆತ ಮುಂಬೈಗೆ ಬಂದಿದ್ದ. ಆದರೆ ಆತನ ಬಗ್ಗೆ ಅಮೆರಿಕ ಗುಟ್ಟು ಬಿಟ್ಟು ಕೊಟ್ಟೇ ಇರಲಿಲ್ಲ. ಅಮೆರಿಕ ಕೇವಲ ತನ್ನ ಹಿತಾಸಕ್ತಿಯನ್ನು ಮಾತ್ರ ಆಲೋಚಿಸಿತು. ಭಯೋತ್ಪಾದನಾ ದಾಳಿಗೆ ಮುಂಚಿತವಾಗಿ ಆತ ಭಾರತಕ್ಕೆ ಬಂದದ್ದಲ್ಲದೆ ದಾಳಿಗೆ ಪೂರಕವಾದ ವಾತಾವರಣವನ್ನು ಕೂಡ ಸೃಷ್ಟಿಸಿದ. ಟೆರರಿಸ್ಟ್ಗಳನ್ನು ಸಾಗಿಸಿದ ಬೋಟ್ ಎಲ್ಲಿ ತಂಗಬೇಕು ಅನ್ನೋದನ್ನು ಕೂಡ ಆತ ನಿರ್ಧರಿಸಿದ. ಮುಂಬೈ ದಾಳಿಗಿಂತ ಮೊದಲು ಆತ ಭಾರತಕ್ಕೆ ಮತ್ತು ಅಲ್ಲಿಂದ ಪಾಕಿಸ್ತಾನಕ್ಕೆ ಪದೇ ಪದೇ ಭೇಟಿ ನೀಡಿದ್ದ. ಆತನ ಪಾಸ್ಪೋರ್ಟ್ನಲ್ಲಿ ತನ್ನ ತಂದೆಯ ಹೆಸರನ್ನು ಅಡಗಿಸಿ ಅಮೆರಿಕನ್ ಮೂಲದ ತಾಯಿಯ ಹೆಸರನ್ನು ಮಾತ್ರ ನಮೂದಿಸಿಕೊಂಡಿದ್ದ. ಅಮೆರಿಕಕ್ಕೆ ಇದೆಲ್ಲ ಗೊತ್ತಿತ್ತು ಎಂಬ ಸತ್ಯವನ್ನು ಕೂಡ ಈ ಪಿಲ್ಲೈ ಬಹಿರಂಗಪಡಿಸಿದ್ದಾರೆ. ಆದರೆ ನಮ್ಮ ಮೀಡಿಯಾಗಳು ಈ ಕಿರುಬೇರಳನ್ನೇ ಎತ್ತಿಕೊಂಡು ಸಂಭ್ರಮಿಸ್ತಾ ಇವೆ. ಕನಿಷ್ಠ ಟ್ರಂಪ್ ಜೊತೆಗಿನ ಗೆಳೆತನವನ್ನು ಬಳಸಿಕೊಂಡು ಹೆಡ್ಲಿಯನ್ನು ಭಾರತಕ್ಕೆ ಹಸ್ತಾಂತರಿಸುವುದಕ್ಕೆ ಪ್ರಧಾನಿ ಮೋದಿ ಪ್ರಯತ್ನಿಸಲಿ ಎಂದು ಇವು ಯಾವುವು ಹೇಳ್ತಾನೇ ಇಲ್ಲ. 166 ಮಂದಿಯನ್ನು ಹತ್ಯೆಗೈದ ಮಾಸ್ಟರ್ ಮೈಂಡನ್ನು ಬಿಟ್ಟು ಅದರ ಕಾಲಾಲನ್ನು ಪಡ್ಕೊಂಡಿರುವುದಕ್ಕೆ ಮಾಧ್ಯಮಗಳು ಸಂಭ್ರಮಿಸ್ತಾ ಇರೋದನ್ನು ನೋಡಿದರೆ ಅಚ್ಚರಿಯಾಗತ್ತೆ. ರಾಣಾನ ಗಡಿಪಾರನ್ನು ಹೇಳೋದಕ್ಕಿಂತ ಅದನ್ನು ಪ್ರಧಾನಿಯ ಯಶಸ್ಸಿನ ಕಿರೀಟವಾಗಿ ತೊಡಿಸುವುದನ್ನೇ ಈ ಮೀಡಿಯಾಗಳು ಗುರಿಯಾಗಿಸಿಕೊಂಡಿವೆ ಅನ್ನುವುದು ಸ್ಪಷ್ಟ. ಹೆಡ್ಲಿಯನ್ನು ಅಮೆರಿಕದಿಂದ ಬಿಡಿಸಿಕೊಂಡು ಭಾರತಕ್ಕೆ ಕರೆತರುವುದಕ್ಕೆ ಒತ್ತಡ ಹಾಕುವ ಬದಲು ಪ್ರಭುತ್ವದ ತುತ್ತೂರಿಯಂತೆ ಮಾಧ್ಯಮಗಳು ವರ್ತಿಸ್ತಾ ಇರುವುದು ವರ್ತಮಾನದ ಬಹುದೊಡ್ಡ ದುರಂತ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನು ದಾಟಿದೆ.
ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.